ಗೌನಿಪಲ್ಲಿಯಿಂದ ಆಂಧ್ರಪ್ರದೇಶದ ಬಿ ಕೊತ್ತಕೋಟ ರಸ್ತೆಯನ್ನು ಡಾಂಬರೀಕರಣ ಮಾಡಬೇಕೆಂದು ಮನವಿ. ಸರ್ಕಾರದಿಂದ ರಸ್ತೆ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಸುರಿದು ಡಾಂಬರೀಕರಣ ಮಾಡುತ್ತಿದೆ. ಆದರೆ ಸುಮಾರು ವರ್ಷಗಳಿಂದ ಈ ರಸ್ತೆಯನ್ನು ದುರಸ್ತಿ ಮಾಡುವಲ್ಲಿ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆಂದು ಸಾರ್ವಜನಿಕರು ಆರೋಪ ಮಾಡುತ್ತಿದ್ದಾರೆ. ಹೌದು, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿಯಿಂದ ಬಿ ಕೊತ್ತಕೋಟ ಮಾರ್ಗವಾಗಿ ಆಂಧ್ರಪ್ರದೇಶ ಕಲ್ಪಿಸುವ ಮುಖ್ಯ ರಸ್ತೆಯಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಪ್ರತಿದಿನ ಸಾವಿರಾರು ವಾಹನಗಳಲ್ಲಿ ಸಾರ್ವಜನಿಕರು ಈ ರಸ್ತೆಯಲ್ಲಿ ಪ್ರಯಾಣ ಮಾಡುತ್ತಾರೆ. ಆದರೆ ಈ ರಸ್ತೆಯಲ್ಲಿ ಓಡಾಡಲು ಪ್ರಾಣವನ್ನು ಅಂಗೈನಲ್ಲಿ ಇಟ್ಟು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏಕೆಂದರೆ ರಸ್ತೆಯ ತುಂಬ ಗುಂಡಿಗಳದ್ದೇ ಕಾರುಬಾರು ಎನ್ನುತ್ತಿದ್ದಾರೆ ಸಾರ್ವಜನಿಕರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಸಂಜಯ್ ರೆಡ್ಡಿರವರು, ಈ ರಸ್ತೆ ಆಂಧ್ರಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಾಗಿದ್ದು ಪ್ರತಿದಿನ ಸಾವಿರಾರು ವಾಹನಗಳು ಚಲಿಸುತ್ತೇವೆ. ಸುಮಾರು ಅಪಘಾತಗಳು ಸಹ ಆಗಿದ್ದಾವೆ. ಇನ್ನು ಗರ್ಭಿಣಿ ಸ್ತ್ರೀಯರನ್ನು ಈ ರಸ್ತೆಯಲ್ಲಿ ಹಾಕಿಕೊಂಡು ಹೋದರೆ ಪ್ರಾಣ ಈ ರಸ್ತೆಯಲ್ಲೇ ಹೋಗುತ್ತದೆ. ಜನಪ್ರತಿನಿಧಿಗಳು ಮಾತ್ರ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವ ರೀತಿ ವರ್ತನೆ ಮಾಡುತ್ತಿದ್ದಾರೆ. ಸುಮಾರು ಸಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸಹ ಪ್ರಯೋಜನವಾಗುತ್ತಿಲ್ಲ. ದಯವಿಟ್ಟು ಯಾವುದೇ ಸಾವು ನೋವುಗಳು ಆಗುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ರಸ್ತೆಯನ್ನು ಡಾಂಬರೀಕರಣ ಮಾಡಬೇಕಾಗಿ ವಿನಂತಿಸಿದರು. ಈ ವೇಳೆ ಬೈರನಾಗನಪಲ್ಲಿ ಹಾಗೂ ಸುತ್ತಮುತ್ತಲಿನ ಜನರು ಹಾಜರಿದ್ದರು. ವರದಿ ವೆಂಕಟೇಶ್, NKS TV4, ಕೋಲಾರ. ಜನಪ್ರತಿ ಆದವ್ರಿಗೆ ಎಲ್ಲ ಕಾರ್ಯಗಳು ಕೂಡ ಒಂದು ಸಾಮಾಜಿಕ ಬದ್ಧತೆ ಅನ್ನೋದಿರಬೇಕು. ಈಗ ಗೆದ್ದಿರೋವಂಥ ಶಾಸಕರಿಗೆ ಅದೇನೂ ಇಲ್ಲ. ಶೋಕಿ ಮಾಡ್ಕೊಂಡು ತಿರುಗೋದು, ಯಾರಾದರೂ ಊಟಕ್ಕೆ ಕರೆದ್ರೆ ಹೋಗಿ ಊಟ ಮಾಡ್ಕೊಂಡು ಬರೋದು, ಈ ಬೋಗಸ್ ಮಾತುಗಳು ಹೇಳ್ಕೊಂಡು ಕಾಲ ಕಳೀತಾ ಇದ್ದಾರೆ. ಇಂಥ ಜನ ಅಭಿವೃದ್ಧಿ ಕಾರ್ಯಕ್ಕೆ ಯಾವುದಕ್ಕೂ ಕೂಡ ಒತ್ತು ಕೊಡ್ತಾ ಇಲ್ಲ. ಅವ್ರ ಸ್ವಂತ ಕಾರ್ಯಗಳಲ್ಲಿ ಮಾತ್ರ ಕಾರ್ಯನಿಮಿತ್ತರಾಗಿದ್ದಾರೆ. ಸರ್, ಎಷ್ಟು ದಿವಸದಿಂದ ಈ ಸಮಸ್ಯೆ ಇದೆ ಸರ್ ಇದು? ಸರ್, ಇದು ಆ್ಯಕ್ಚುಲಿ ರಮೇಶ್ ಕುಮಾರ್ MLA ಇದ್ದಾಗ ಇದಕ್ಕೆ ರೋಡ್ ಸ್ಯಾಂಕ್ಷನ್ ಆಗಿತ್ತು ಸರ್. ಅದನ್ನು ಫಾಲೋ ಮಾಡೋಕ್ಕೆ ಕೂಡ ಇವ್ರಿಗೆ ಯೋಗ್ಯತೆ ಇಲ್ಲ. ಅಲ್ಲ, ಈಗ ಸುಮಾರು ಅಪಘಾತಗಳಾಗ್ತಾ ಇದೆ ಈ ರಸ್ತೆಯಲ್ಲಿ. ಸಂಬಂಧಪಟ್ಟವ್ರಿಗೆ ಯಾರಿಗಾದರೂ ಈಗಾಗಲೇ PWD ಇಲಾಖೆ ಕೂಡ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಪ್ರತಿದಿನ ಕೂಡ ನಾವು ವಿಚಾರಿಸ್ತಾ ಇರ್ತೀವಿ. ಟೆಂಡರ್ ಹಾಕಿದ್ರು ಕೂಡ ಅವರು ಬರ್ತಾ ಇಲ್ಲ ಅಂದರೆ ಯಾವುದು ಶಾಸಕರ ಕಿರುಕುಳ ಇದೆ ಅಂತ ಕಾಣುತ್ತೆ ಸರ್ ನಮಗೆ. ಅಲ್ಲ ಸರ್, ಯಾಕೆ ಬರ್ತಾ ಇಲ್ಲ? ಕಾರಣ ಏನಿರ್ಬೋದು ಸರ್? ಗೊತ್ತಿಲ್ಲ ಸರ್. ಏನು ಲೇವಾದೇವಿಯಲ್ಲಿ ಏನಾದರೂ ವ್ಯತ್ಯಾಸ ಆಗಿರ್ಬೋದು ಅಂತ ಕಾಣುತ್ತೆ. ರೋಡಲ್ಲಿ ಓಡಾಡೋಕ್ಕಾಗಲ್ಲ ಅಂತ ಹೇಳೋಣ. ಅದು ಒಂಚೂರು ಇದು ಏನೋ ಪ್ರೆಗ್ನೆಂಟ್ಗಳೆಲ್ಲ ಮನುಷ್ಯನೇ ಮುಳುಗೋಗ್ತಾನೆ ಕೆಲವು ಕಡೆ. ಮಳೆ ಬಂದ್ರೆ ಹೆಂಗೆ ಸರ್ ಇದು? ಮಳೆ ಬಂದ್ರೆ ರಸ್ತೆ ಕಾಣೋದಿಲ್ಲ. ಹಿಡಿಬೇಕು, ಎಲ್ಲಿ ಹೋಗ್ಬೇಕಂತ ಗೊತ್ತೇ ಇಲ್ಲ ಸರ್. ವೆಹಿಕಲ್ ಗೊತ್ತಾಗೋದೇ ಇಲ್ಲ ಮಳೆ ಬಂದರೆ ಎಲ್ಲಿ ಹೋಗ್ಬೇಕು, ಏನು ಹೋಗ್ಬೇಕು ಅಂತ. ಎಷ್ಟೋ ಜನ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರೆ ಸರ್ ಇದರಲ್ಲಿ.
ಇದು ಬೀಕೊತ್ಕೋಟೆಯಿಂದ ಇದು ಶ್ರೀನಿವಾಸಪುರಕ್ಕೆ ಹೋಗೋ ರಸ್ತೆ, ಮುಖ್ಯ ರಸ್ತೆ, ಇದು ರಾಜ್ಯ ಹೆದ್ದಾರಿ. ಇದನ್ನು ಸರಿಪಡಿಸಲಿಲ್ಲ ಅಂದರೆ ಇರೋದು ಒಂದೇ, ಇದು ಇಂಟರ್ಲಿಂಕ್ ರೋಡ್ ಸರ್, ಅಂತಾರಾಜ್ಯ ರಸ್ತೆ ಇದು. ಇದನ್ನು ಸರಿಪಡಿಸಲಿಲ್ಲ ಅಂದರೆ ಇವರು ಇನ್ನೇನು ಮಾಡ್ತಾರೆ ಅಂತ. ಇದು ಮುಖ್ಯ ರಸ್ತೆ, ಈ ತಾಲೂಕಿಗೆ ಇದು ಒಂದು ಊರು ಬಾಗಿಲಿದ್ದಂಗೆ ಸರ್ ಈ ರಸ್ತೆ ಇದು. ಇಲ್ಲಿನ ಪ್ರೆಗ್ನೆಂಟ್ಗಳೆಲ್ಲ ಹಾಕೊಂಡು ಹೋಗ್ತೀರ ಸರ್ ಪ್ರೆಗ್ನೆಂಟ್ಸು ಈಗ ಸರ್ ಇಲ್ಲಿಂದ ಗೌನ್ಪಲ್ಲಿಗೆ ಹಾಕ್ಕೊಂಡು ಹೋಗಬೇಕು. ಸುಮಾರು ನಮ್ಮೂರು ಬೈರ್ಗಾನಪಲ್ಲಿ ಸರ್, ನಮ್ಮೂರಿಂದ ಗೌನ್ಪಲ್ಲಿಗೆ ಹೋಗೋದಕ್ಕೆ 1.5 ಗಂಟೆ ಹಿಡಿಯುತ್ತೆ ಸರ್. ಈಗ ಪ್ರೆಗ್ನೆನ್ಸಿ ಅನ್ನೋದು ಹೋಗ್ಬೇಕಂದ್ರೆ ಸೀರಿಯಸ್ ಇದ್ದರೆ 1.5 ಗಂಟೆ ಆಗುತ್ತೆ ಇವಾಗ ಹೋಗೋದಕ್ಕೆ. ಫೈನಲಿ ನೀವು ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್ಕಾರದಲ್ಲಿ ಶಾಸಕರಾದವರು ಒತ್ತಾಯ ಮಾಡಬೇಕು, ಈ ಕೆಲಸ ಕಾರ್ಯಗಳ ಬಗ್ಗೆ ಅವ್ರ ಕಾಳಜಿ ಇರಬೇಕು. ಇವ್ರು ಸರ್ಕಾರದ ಮೇಲೆ ಒತ್ತಡ ತಂದು ಅತಿ ಶೀಘ್ರದಲ್ಲಿ ಕೆಲಸ ಪ್ರಾರಂಭಿಸ್ಬೇಕಂತ ಅವ್ರ ಮೇಲೆ ನಾವು ಒತ್ತಡ ಹಾಕ್ತಾ ಇದ್ದೀವಿ. ಸುಮಾರು ಎಷ್ಟು ಊರುಗಳಿಗೆ ಸಂಬಂಧಪಟ್ಟಿದೆ ಸರ್? ಸರ್ ಈ ಪಂಚಾಯತಿಗೆ ಎಷ್ಟು ಊರುಗಳಿಗೆ ಸಂಬಂಧ? ಸರ್ ಈ ಪಂಚಾಯತಿಗೆ 11 ಊರುಗಳಿದೆ. ಬೈರ್ಗಾನಪಲ್ಲಿ ಪಂಚಾಯತಿಗೆ 11 ಊರುಗಳಿದೆ. ಜನಪ್ರತಿ ಆದವ್ರಿಗೆ ಎಲ್ಲ ಕಾರ್ಯಗಳು ಕೂಡ ಒಂದು ಸಾಮಾಜಿಕ ಬದ್ಧತೆ ಅನ್ನೋದಿರಬೇಕು. ಈಗ ಗೆದ್ದಿರೋವಂಥ ಶಾಸಕರಿಗೆ ಅದೇನೂ ಇಲ್ಲ. ಶೋಕಿ ಮಾಡ್ಕೊಂಡು ತಿರುಗೋದು, ಯಾರಾದರೂ ಊಟಕ್ಕೆ ಕರೆದ್ರೆ ಹೋಗಿ ಊಟ ಮಾಡ್ಕೊಂಡು ಬರೋದು, ಈ ಬೋಗಸ್ ಮಾತುಗಳು ಹೇಳ್ಕೊಂಡು ಕಾಲ ಕಳೀತಾ ಇದ್ದಾರೆ. ಇದು ಇಂಥ ಜನ ಅಭಿವೃದ್ಧಿ ಕಾರ್ಯಕ್ಕೆ ಯಾವುದಕ್ಕೂ ಕೂಡ ಒತ್ತು ಕೊಡ್ತಾ ಇಲ್ಲ. ಅವ್ರ ಸ್ವಂತ ಕಾರ್ಯಗಳಲ್ಲಿ ಮಾತ್ರ ಕಾರ್ಯನಿಮಿತ್ತರಾಗಿದ್ದಾರೆ. ಸರ್ ಎಷ್ಟು ದಿವಸದಿಂದ ಈ ಸಮಸ್ಯೆ ಇದೆ ಸರ್ ಇದು? ಸರ್ ಇದು ಆ್ಯಕ್ಚುಲಿ ರಮೇಶ್ ಕುಮಾರ್ MLA ಇದ್ದಾಗ ಇದಕ್ಕೆ ರೋಡ್ ಸ್ಯಾಂಕ್ಷನ್ ಆಗಿತ್ತು ಸರ್. ಅದನ್ನು ಫಾಲೋ ಮಾಡೋಕ್ಕೆ ಕೂಡ ಇವ್ರಿಗೆ ಯೋಗ್ಯತೆ ಇಲ್ಲ. ಅಲ್ಲ, ಈಗ ಸುಮಾರು ಅಪಘಾತಗಳು ಆಗ್ತಾ ಇದೆ ಈ ರಸ್ತೆಯಲ್ಲಿ. ಸಂಬಂಧಪಟ್ಟವ್ರಿಗೆ ಯಾರಿಗಾದರೂ ಮನವಿ ಸಲ್ಲಿಸಿದ್ದೀರಾ? ಅಗ್ನಿಶ್ವರ ಅಂತ